ಸೊ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ, ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಿಕ್ಕೆ ಹೊಟ್ಟಿದ್ದೇನೆ ಅಂತಂದರೆ, ಹೌದು, ಸುಮಾರಷ್ಟು ವಿದ್ಯಾರ್ಥಿಗಳು ಇವಾಗಷ್ಟೇ ಎಸ್ ಎಲ್ ಸಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ. ಹೌದು, ಎಸ್ ಎಲ್ ಸಿಯನ್ನು ಕಂಪ್ಲೀಟ್ ಮಾಡಿದ್ರೆ ಸೊ ನಿಮಗೆ ಏನಂದರೆ ಒಂದು ಡೌಟ್ ಕಾಡ್ತಾ ಇರುತ್ತೆ. ಏನಂದರೆ ಎಸ್ ಎಲ್ ಸಿ ಮುಗಿದಿದೆ, ರಿಸಲ್ಟ್ ಕೂಡ ಯಾವ ರೀತಿ ಅಂದರೆ ಸ್ವಲ್ಪ ವೇರಿಯೇಷನ್ ಆಗಿದೆ, ಅಂದರೆ ನಂದು ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಬಂದಿದೆ, ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಪರ್ಸೆಂಟೇಜ್ ಜಾಸ್ತಿ ಬಂದಿರ್ಬೋದು, ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳೇನೆಂದರೆ ಬೈ ಚಾನ್ಸ್ ಏನಾದರೂ ನೀವು ಸೈನ್ಸ್ ಫೀಲ್ಡ್ ಚೂಸ್ ಮಾಡಬೇಕಾ, ಆರ್ಟ್ಸ್ ಫೀಲ್ಡ್ ಚೂಸ್ ಮಾಡಬೇಕಾ, ಅಥವಾ ಇಫ್ ಇನ್ ಕೇಸ್ ಕಾಮರ್ಸ್ ಫೀಲ್ಡ್ ಚೂಸ್ ಮಾಡಬೇಕಾ, ಅಥವಾ ಏನಾದರೂ ಡಿಪ್ಲೊಮಾ ಹೋಗಬೇಕಾ. ಆ್ಯಂಡ್ ಅದರ್ ದೆನ್ ಎಸ್ ಎಲ್ ಸಿ ಆದ ನಂತರ ಯಾವುದಾದ್ರೂ ಡಿಪ್ಲೊಮಾ ಇನ್ ಅದರ್ ಅಗ್ರಿಕಲ್ಚರ್ ಆಗಿರ್ಬೋದು, ಡಿಪ್ಲೊಮಾ ಇನ್ ವೆಟರ್ನರಿ ಆಗಿರ್ಬೋದು, ಈ ರೀತಿ ಸುಮಾರಷ್ಟು ಕೋರ್ಸ್ಗಳಿರ್ತವೆ. ಸೊ ಯಾವ ಫೀಲ್ಡನ್ನು ನಾವು ಚೂಸ್ ಮಾಡಬೇಕು ಮತ್ತು ಹೇಗೆ ಚೂಸ್ ಮಾಡಬೇಕು, ಡಿಪೆಂಡ್ ಅಪಾನ್ ಇವರ ಇಂಟ್ರೆಸ್ಟ್ ಮೇಲೆ ಯಾವ ರೀತಿ ನಾವು ನಮ್ಮ ಒಂದು ಎಸ್ ಎಲ್ ಸಿ ನಂತರ ಒಂದು ಲೈನನ್ನು ಹತ್ತಬೇಕು ಅನ್ನೋದನ್ನು ಸೊ ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯಾರು ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹೌದು, ಎಸ್ ಎಲ್ ಸಿ ಆದಮೇಲೆ ಫಸ್ಟ್ ನಿಮಗೆ ನಾನು ಸೈನ್ಸ್ ಸ್ಟ್ರೀಮ್ ಬಗ್ಗೆ ಹೇಳ್ತೀನಿ. ಸೊ ನೀವೇನಾದರೂ ಇಫ್ ಇನ್ ಕೇಸ್ ಮೆಡಿಕಲ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಅಥವಾ ಎನಿ ಅದರ್ ಕೋರ್ಸಸ್, ಇಫ್ ಇನ್ ಕೇಸ್ ನೀವು ಎಸ್ ಎಲ್ ಸಿ ಆದಮೇಲೆ ಇಫ್ ಇನ್ ಕೇಸ್ ನೀವು ಮುಂದೆ ನಿಮ್ಮ ಒಂದು ಲೈಫಲ್ಲಿ ಆರ್ಟ್ಸ್ ಕಾಮರ್ಸ್ ಫೀಲ್ಡನ್ನು ಕೂಡ ಚೂಸ್ ಮಾಡ್ಕೋಬೇಕಂದ್ರೆ, ಆ್ಯಂಡ್ ಮೋರ್ ಓವರ್ ನಿಮ್ಗೆ ಆಪ್ಷನ್ಸ್ಗಳು ಜಾಸ್ತಿ ಇರಬೇಕು ನಿಮ್ಮೊಂದು ಕೆರಿಯರಲ್ಲಿ ಅಂತಂದರೆ, ಬೆಟರ್ ನೀವು ಸೈನ್ಸ್ ಸ್ಟ್ರೀಮನ್ನು ಚೂಸ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ದು ನೀವು ಸೈನ್ಸಲ್ಲಿ ಮುಂದುವರಿಯೋದಾದರೆ, ಅಥವಾ ನೀವು ಸೈನ್ಸ್ ಮಾಡಿದ ನಂತರ ಅಯ್ಯೋ ನಾನು ಸೈನ್ಸ್ ಮಾಡಬಾರ್ದಿತ್ತು ಅಂತ ನೀವೇನಾದರೂ ಫೀಲ್ ಆಗಬೇಕಂದ್ರೂ ಕೂಡ, ಅಂದರೆ ಫೀಲ್ ಆದರೂ ಕೂಡ ನೀವು ನಿಮ್ಮ ಒಂದು ಕೆರಿಯರ್ನ ಚೇಂಜ್ ಮಾಡ್ಕೋಬೇಕಂದ್ರೂ ಕೂಡ ನಿಮಗೆ ಅಲ್ಲಿ ಆಪ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಸೈನ್ಸ್ ಮಾಡಿದಾಗ ನಿಮಗೆ ಎರಡು ಆಪ್ಷನ್ ಇರುತ್ತೆ, ಒಂದು PCMB ಮತ್ತು PCMC ಅಂತ ಇರುತ್ತೆ. ಸೊ PCMB ಬೇಸಿಕಲಿ ಬಂದುಬಿಟ್ಟು ನಿಮಗೆ ಅಂದರೆ ಬಯೋಫೀಲ್ಡ್ ಅಥವಾ ಮೆಡಿಕಲ್ ಫೀಲ್ಡ್ಗೆ ತೊಗೊಂಡು ಹೋಗುತ್ತೆ. ಸೊ PCMB ಮಾಡಿದ ನಂತರ ನೀವು ನಿಮ್ಮ ಒಂದು ನೀಟ್ UG ಅನ್ನು ಕೊಡ್ತೀರಾ, ಅದಾದಮೇಲೆ KCET ಎಂಟ್ರೆನ್ಸ್ ಎಕ್ಸಾಮ್ಸ್ಗಳನ್ನು ಬರೀತೀರಾ. ಸೊ ನೀಟ್ UG ಅನ್ನು ಕೊಟ್ಟ ನಂತರ ನೀವು ನಿಮ್ಮೊಂದು ಏನಂದರೆ ಮೆಡಿಕಲ್ ಫೀಲ್ಡ್ಗೆ ನೀವು ಅಡ್ಮಿಷನ್ನ ತೊಗೊಳ್ಬೋದು ಮತ್ತು ಮೆಡಿಕಲ್ ಫೀಲ್ಡಲ್ಲಿ ನಿಮ್ಮೊಂದು ಕೆರಿಯರ್ನ ಮುಂದುವರಿಸ್ಬೋದು. ಆ್ಯಂಡ್ KCET ಬರೆದ ನಂತರ ನಿಮಗೆ ಮೋರ್ ಓವರ್ ಇಂಜಿನಿಯರಿಂಗ್ ಆಪ್ಷನ್ ಕೂಡ ಇರುತ್ತೆ PCMBಯಲ್ಲಿ. ಆ್ಯಂಡ್ ಇನ್ನೊಂದು ನಿಮಗೆ ಮೆಡಿಕಲ್ ಫೀಲ್ಡ್ ಆಪ್ಷನ್ ಇರುತ್ತೆ. ಆ್ಯಂಡ್ ನಿಮಗೆ BSc ಅಗ್ರಿಕಲ್ಚರ್, BSc ಹಾರ್ಟಿಕಲ್ಚರ್, ಫಿಶ್ರಿ ಸೈನ್ಸ್ ಮತ್ತು ವೆಟರ್ನರಿ, ಈ ರೀತಿ ಸುಮಾರಷ್ಟು ಕೋರ್ಸ್ಗಳು ನಿಮಗೆ ಅವೈಲೇಬಲ್ ಇದ್ದಾವೆ ಇಫ್ ಇನ್ ಕೇಸ್ ನೀವು PCMBಯನ್ನು ಚೂಸ್ ಮಾಡಿದರೆ. ಸೊ PCMCಯನ್ನು ಚೂಸ್ ಮಾಡಿದರೆ ಹೇಗೆ, ಇಫ್ ಇನ್ ಕೇಸ್ ನೀವು PCMCಯನ್ನು ಚೂಸ್ ಮಾಡಿದರೆ, ಸೊ PCMCಯನ್ನು ಚೂಸ್ ಮಾಡಿದರೆ ಜಸ್ಟ್ ನಿಮಗೆ ಒಂದು ಸಬ್ಜೆಕ್ಟ್ ಮಾತ್ರ ವೇರಿ ಇರುತ್ತೆ, ಕಂಪ್ಯೂಟರ್ ಸೈನ್ಸ್. ಬಟ್ ಡಿಫ್ರೆನ್ಸ್ ತುಂಬ ಇರುತ್ತೆ. ಯಾವ ರೀತಿ ಅಂತಂದರೆ, ನೀವು PCMBನ ಮಾಡಿದರೆ ನೀವು ಸೈನ್ಸ್ ಫೀಲ್ಡು, ಇಂಜಿನಿಯರಿಂಗ್ ಫೀಲ್ಡು ಎಲ್ಲವನ್ನ ನೀವು ಅಟೆಂಡ್ ಮಾಡ್ಬೋದು. ಬಟ್ PCMC ಮಾಡಿದರೆ ಯು ವಿಲ್ ಕಂಪ್ಲೀಟ್ಲಿ ಲಾಸ್, ನಿಮ್ಮೊಂದು ಸೈನ್ಸ್ ಸ್ಟ್ರೀಮನ್ನು ಲಾಸ್ ಮಾಡ್ಕೋತಾರೆ, ಅಂದರೆ ಮೆಡಿಕಲ್ ಸ್ಟ್ರೀಮನ್ನು ಅಥವಾ ಬಯೋ ಸ್ಟ್ರೀಮನ್ನು ನೀವು ಲಾಸ್ ಮಾಡ್ಕೋತಾರೆ. ಆ್ಯಂಡ್ ನೀವು PCMCಯಲ್ಲಿ ನೀವು ಮೋರ್ ಓವರ್ ಇಂಜಿನಿಯರಿಂಗ್ ಹೋಗ್ಬೋದು, ಆ್ಯಂಡ್ ಎನಿ ಅದರ್ ಡಾಟಾ ಸೈನ್ಸ್ ಮತ್ತು ಈ ರೀತಿ ಕ್ಲೌಡ್ ಕಂಪ್ಯೂಟಿಂಗ್, ಈ ರೀತಿ ಹಲವಾರು ಆಪ್ಷನ್ಸ್ಗಳಿರ್ತವೆ. ಅಂತಂದರೆ ನೀವು PCMC ಮಾಡಿದರೆ ನೀವು ಅದರ್ ಸ್ಟ್ರೀಮ್ಸ್ ಬಗ್ಗೆ ಅಂದರೆ ಇಂಜಿನಿಯರಿಂಗ್ ಸ್ಟ್ರೀಮಲ್ಲಿ ಮತ್ತು ಟೆಕ್ನಾಲಜಿ ಸ್ಟ್ರೀಮಲ್ಲಿ ನೀವು ಈಸಿಯಾಗಿ ಎಂಟರ್ ಆಗ್ಬೋದು. ಬಟ್ ನೀವು PCMC ಮಾಡಿದರೆ ನಿಮಗೆ ಮೆಡಿಕಲ್ ಫೀಲ್ಡ್ ಬಂದುಬಿಟ್ಟು 100% ಆಪ್ಷನ್ ಇರೋದಿಲ್ಲ. ಆ್ಯಂಡ್ ಮೋರ್ ಓವರ್ ನೀವು ನಿಮ್ಮ ಒಂದು ಕೆರಿಯರಲ್ಲಿ, ಅಂದರೆ ಇಂಜಿನಿಯರಿಂಗ್ ಕೆರಿಯರಲ್ಲಿ ಅಥವಾ ಕಂಪ್ಯೂಟರ್ ಕೆರಿಯರಲ್ಲಿ, ಅಥವಾ ನೀವು ಒಂದು ಡಾಟಾ ಸೈನ್ಸ್ ಅಥವಾ ಈ ರೀತಿ ಆಪ್ಷನ್ನ ಚೂಸ್ ಮಾಡಿಕೊಂಡು ನೀವು ಹೋಗ್ಬೋದು. ಇಫ್ ಇನ್ ಕೇಸ್ ಇವಾಗ ಸೈನ್ಸ್ ಮಾಡಿದ್ದೀನಿ, PUC ಸೆಕೆಂಡ್ PUC ಆಯಿತು ನಂದು. ಸೊ PU ಸೆಕೆಂಡ್ PU ನಂತರ ನನಗೇನೆಂದರೆ ಸೈನ್ಸ್ ಫೀಲ್ಡ್ ಇಂಟ್ರೆಸ್ಟ್ ಇಲ್ಲ ಅಂದರೂ ಕೂಡ ನಿಮಗೆ ಆಪ್ಷನ್ ಇರುತ್ತೆ. ಏನಂತಂದರೆ BComನ್ನು ಚೂಸ್ ಮಾಡ್ಕೋಬೋದು, ಆ್ಯಂಡ್ ಓವರ್ BA ಕೂಡ ಮಾಡ್ಕೋಬೋದು, BCA ಬರ್ಬೋದು, BBA ಬರ್ಬೋದು, BM ಬರ್ಬೋದು. ಈ ರೀತಿ ಸುಮಾರಷ್ಟು ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ BMH ಅಂತ ಇರುತ್ತೆ, ಅದನ್ನು ಮಾಡ್ಬೋದು. ಆಪ್ಷನ್ಸ್ಗಳು ಸುಮಾರು ಇರುತ್ತೆ. ಅಥವಾ ನೀವೇನಾದರೂ LLB ಅನ್ನು ಕೂಡ ಮಾಡ್ಬೋದು. 5 ಇಯರ್ ಇಂಟಿಗ್ರೇಟೆಡ್ LLB ಕೂಡ ಬರುತ್ತೆ, BBA LLB, BA LLB, ಇವಾಗ BCom LLB ಅಂತ ಕೂಡ ಬರ್ತಾ ಇದ್ದಾವೆ. ಸೊ ಈ ರೀತಿ ನೀವು ಸುಮಾರಷ್ಟು ನಿಮ್ಮ ಒಂದು ಕೋರ್ಸಸ್ಗಳನ್ನು ನೀವು ಅಲ್ಲಿ ಕಂಟಿನ್ಯೂ ಮಾಡ್ಕೋಬೋದು. ಸೊ ಇದು ನೀವು ಇಫ್ ಇನ್ ಕೇಸ್ PU ಸೈನ್ಸನ್ನು ಮುಗಿಸಿದ ನಂತರ, ಆ್ಯಂಡ್ PCMC ಆಗಲಿ PCMB ಆಗಿರಲಿ, ನೀವು ಯಾವುದನ್ನೇ ನೀವು ಕಂಪ್ಲೀಟ್ ಮಾಡಿದರೂ ಕೂಡ ಈ ಸ್ಟ್ರೀಮಲ್ಲಿ ನೀವು ಮುಂದೆ ಹೋಗ್ಬೋದು. ಸೊ ಇನ್ನು ನಮಗೆ PUCಯಲ್ಲಿ ಇನ್ನು SLCಯಲ್ಲಿ ಪರ್ಸೆಂಟೇಜ್ ಕಮ್ಮಿ ಬಂದಿದೆ ಮತ್ತು ನಾವೇನು ಮಾಡಬೇಕು ಅಂತ ಕೇಳ್ತಾ ಇದ್ದರೆ, ಸೊ ನೋಡಿ, SLC ಅನ್ನೋದು ಜಸ್ಟ್ ನಿಮ್ಮ ಒಂದು ಲೈಫ್ನ ಫಸ್ಟ್ ಗ್ರೇಡ್ ಪಾಯಿಂಟ್ ಅಂತ ಹೇಳ್ತೀನಿ. ಯಾಕಂತಂದರೆ SLCಯಲ್ಲಿ ಮೋರ್ ಓವರ್ ಯಾವ ರೀತಿ ಅಂದರೆ ಮೆಚುರಿಟಿ ಅನ್ನೋದು ಇರೋದಿಲ್ಲ ಮೈಂಡಲ್ಲಿ. ಆ್ಯಂಡ್ ಮೋರ್ ಓವರ್ ಬಂದುಬಿಟ್ಟು ನಾವು ಎಕ್ಸಾಮ್ಸನ್ನು ಅಟೆಂಡ್ ಮಾಡ್ತೀವಿ, ಬಟ್ ಅಲ್ಲಿ ನಾವು ಥೆರಾಟಿಕಲ್ ಆಗಿ ತುಂಬ ಬರೆಯೋದಿರುತ್ತೆ. ಬಟ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ನಾವು ಲೈಫ್ ಬಗ್ಗೆ ಏನಾದರೂ ಚೂಸ್ ಮಾಡಬೇಕು ಅಂದರೆ ಅದು ನಿಮ್ಮ SLC ಮೇಲೆ ಡಿಪೆಂಡ್ ಆಗಿರಬಾರ್ದು. ಸೊ ಏನಕ್ಕೆ ಅಂತಂದರೆ, ಇವಾಗ ನೋಡ್ಬೋದು, ನೀವು ಗ್ರ್ಯಾಜುಯೇಷನ್ ಮುಗಿಸಿದ ನಂತರ ನಿಮ್ಗೆ ಏನಂತಂದರೆ ಜಾಬನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಇವಾಗಿನ ಎರಾದಲ್ಲಿ ಸ್ಕಿಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ಮಾರ್ಕ್ಸ್ ಕೂಡ ವೇರಿ ಆಗುತ್ತೆ, ಬಟ್ ಅಷ್ಟೊಂದು ಇಂಪ್ಯಾಕ್ಟನ್ನು ಕೊಡೋದಿಲ್ಲ. ನಿಮ್ಮ ಒಂದು ಮಾರ್ಕ್ಸ್ ಆಗಿರ್ಬೋದು, ನಿಮ್ಮ ಒಂದು ಡಿಗ್ರಿ ಆಗಿರ್ಬೋದು, ಬಟ್ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವೇನಾದರೂ SLCಯಲ್ಲಿ ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ರೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು 100% ನಿಮ್ಮ ಒಂದು ಸೈನ್ಸ್ ಫೀಲ್ಡನ್ನು ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಮೋರ್ ಓವರ್
ತುಂಬ ಜನಕ್ಕೆ ಏನಂತಂದರೆ ಆರ್ಕಿಟೆಕ್ಚರ್ ಮಾಡೋದಿರುತ್ತೆ, ಈ ರೀತಿ ಸುಮಾರಷ್ಟು ಇನೋವೇಟಿವ್ ಫೀಲ್ಡ್ಗಳಲ್ಲಿ ಎಂಟರ್ ಆಗಬೇಕಂತ ಇರುತ್ತೆ. ಸೊ ಆ ಥರ ನಿಮ್ಮ ಮನಸ್ಸಲ್ಲಿ ಅಥವಾ ನಿಮಗೇನಾದರೂ ಆ ಥರ ಮಾಡಬೇಕು ಅಂತ ಇದ್ದರೆ ಸೊ ಬೆಟರ್ ನೀವು ನಿಮ್ಮ ಒಂದು ಫೀಲ್ಡನ್ನು ಕರೆಕ್ಟಾಗಿ ಇವ್ಯಾಲ್ಯುವೇಟ್ ಮಾಡಿ ಚೂಸ್ ಮಾಡ್ಕೊಳ್ಳಿ. ಸೊ ಇನ್ನು ಬರ್ತೀನಿ, ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿ ಮೇಲಾಗಿರ್ಬೋದು, ಅಕೌಂಟೆಂಟ್ ಮೇಲಾಗಿರ್ಬೋದು, ಆಮೇಲೆ ಇವಾಗ ನೋಡ್ಬೋದು ಡಾಟಾ ಬೇಸ್ ಆಗಿರ್ಬೋದು, ಕಂಪ್ಯೂಟರ್, ಈ ರೀತಿ ಸುಮಾರಷ್ಟು ಇಂಟ್ರೆಸ್ಟ್ ಇರುತ್ತೆ. ಸೊ ಅಂಥವ್ರು ಏನಂದರೆ ಬೆಟರ್ ನೀವು ಕಾಮರ್ಸ್ ಫೀಲ್ಡನ್ನು ಚೂಸ್ ಮಾಡ್ಕೊಳ್ಳಿ. ಬಿಕಾಸ್ ಕಾಮರ್ಸ್ ಫೀಲ್ಡಲ್ಲಿ ಕೂಡ ನಂಬರ್ ಆಫ್ ಆಪ್ಷನ್ಸ್ಗಳಿದ್ದಾವೆ. ನೀವು ಕಾಮರ್ಸ್ ಫೀಲ್ಡಲ್ಲಿ ಕೂಡ ಸುಮಾರಷ್ಟು ಅಂದರೆ ಕೆರಿಯರನ್ನು ನೀವು ಕ್ಲೀನಾಗಿ ತೊಗೊಂಡು ಹೋಗ್ಬೋದು ನಿಮ್ಮ ಒಂದು ಕೆರಿಯರನ್ನು. ಆ್ಯಂಡ್ ಕಾಮರ್ಸ್ ಫೀಲ್ಡಲ್ಲೂ ಕೂಡ ಅದೇ ರೀತಿ BCom ಮಾಡ್ಕೋಬೋದು, ಅದಾದ ನಂತರ BBA ಮಾಡ್ಬೋದು. ನೀವು ಈವನ್ ಕಾಮರ್ಸ್ ಮಾಡಿದ ನಂತರ ನೀವು BCom ಮಾಡಿನೂ ಕೂಡ ಮೋರ್ ಓವರ್ ಅಪಾರ್ಚುನಿಟಿನ ತೊಗೊಳ್ಬೋದು. ಆ್ಯಂಡ್ ಅದಾದ ನಂತರ ನಿಮಗೆ ಡಿಗ್ರಿ ಆದಮೇಲೆ LLB ಆಪ್ಷನ್ಸ್ ಕೂಡ ಇರುತ್ತೆ, MBA ಕೂಡ ಮಾಡ್ಕೋಬೋದು. ಈ ರೀತಿ ಸುಮಾರಷ್ಟು ಆಪ್ಷನ್ಸ್ಗಳು ನಿಮಗಿದ್ದಾವೆ. ಸೊ ಇದು ಬಂದುಬಿಟ್ಟು ಕಾಮರ್ಸ್ ಫೀಲ್ಡ್ ಆಗಿರೋರಿಗೆ. ಇನ್ನು ಆರ್ಟ್ಸ್ ಫೀಲ್ಡಲ್ಲಿ ಏನಂದರೆ ಆರ್ಟ್ಸ್ ಫೀಲ್ಡು ಕೂಡ ತುಂಬ ಇಂಪ್ಯಾಕ್ಟನ್ನು ಕೊಡುತ್ತೆ. ಯಾವ ರೀತಿ ಇಂಪ್ಯಾಕ್ಟನ್ನು ಕೊಡುತ್ತೆ ಅಂದರೆ ನೀವು ಆರ್ಟ್ಸ್ ಫೀಲ್ಡನ್ನು ಮಾಡಿದ ನಂತರ ನಿಮಗೆ MBA ಕೂಡ ಮಾಡ್ಕೋಬೋದು. ಆರ್ಟ್ಸ್ ಮುಗಿದ ನಂತರ ಇನ್ ಕೇಸ್ ನೀವು PU ಸೆಕೆಂಡ್ ಇಯರ್ ಆರ್ಟ್ಸ್ ಮುಗಿಸಿದ್ರೆ ನೀವು MBA ಚೂಸ್ ಮಾಡ್ಬೋದು. ಇನ್ನು BA LLB ಅಂತ ಬರುತ್ತೆ. ಸೊ BA LLB ಕೂಡ ಒಂದು ಒಳ್ಳೆ ಕೆರಿಯರ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಆ ರೀತಿಯೂ ಕೂಡ ನಿಮಗೆ ಸುಮಾರಷ್ಟು ಆಪ್ಷನ್ಸ್ಗಳಿದ್ದಾವೆ. ಸೊ ಇನ್ನು ಆರ್ಟ್ಸ್ ಮಾಡಿ ಇನ್ನೂ ಹೆಚ್ಚು ನೀವು ಆರ್ಟ್ಸ್ ಮಾಡಿದ ನಂತರ ಯಾವ ರೀತಿ ಕೋರ್ಸ್ಗಳನ್ನ ಮಾಡ್ಬೋದು ಅಂತ ನೀವು ಸರ್ಚ್ ಮಾಡಿದರೆ ನಿಮಗೆ ಇವಾಗಿನ ಒಂದು ಗೂಗಲಲ್ಲಿ ಆಗಿರ್ಬೋದು, AI ಅಲ್ಲಾಗಿರ್ಬೋದು, ಮತ್ತು ChatGPT, ಈ ರೀತಿ ಸುಮಾರಷ್ಟು ಏನಂದರೆ ಆ್ಯಪ್ಸ್ಗಳು ಅಥವಾ ನಿಮ್ಮ ಒಂದು ವೆಬ್ಸ್ಗಳು ನಿಮಗೆ ತುಂಬ ಇನ್ ಡೀಟೇಲ್ ಆಗಿ ಕೊಡ್ತವೆ. ಸೊ ಆ್ಯಸ್ ಅ ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನನಗೆ ಸೈನ್ಸ್ ಬಗ್ಗೆ ಅತಿ ಹೆಚ್ಚು ಗೊತ್ತಿರೋದ್ರಿಂದ, ಅಂದರೆ ಅತಿ ಹೆಚ್ಚು ಅಂದರೆ ಅಷ್ಟು ಅಂತ ಅಲ್ಲ, ಬಟ್ ಸೈನ್ಸ್ ಸ್ಟ್ರೀಮಲ್ಲಿ ಇರೋದ್ರಿಂದ ನನಗೆ ಸೈನ್ಸ್ ಸ್ಟ್ರೀಮ್ ಬಗ್ಗೆ ಕಂಪೇರಿವ್ಲಿ ಆರ್ಟ್ಸ್ ಆ್ಯಂಡ್ ಕಾಮರ್ಸನ್ನು ಕಂಪೇರ್ ಮಾಡಿದರೆ ನನಗೆ ಸೈನ್ಸ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಅದಕ್ಕೆ ನಾನು ನಿಮಗೆ ಸೈನ್ಸ್ ಬಗ್ಗೆ ಇವತ್ತು ಸ್ವಲ್ಪ ಅಂದರೆ ಈ ಒಂದು ವಿಡಿಯೋದಲ್ಲಿ PU ಚೂಸ್ ಮಾಡುವಂಥ ವಿದ್ಯಾರ್ಥಿಗಳಿಗೆ, ಅಂದರೆ SLC ಮುಗಿದ ನಂತರ PUC ಕೋರ್ಸ್ಗಳನ್ನು ಅಥವಾ PU ಅಲ್ಲಿ ಆರ್ಟ್ಸ್ ಕಾಮರ್ಸ್ ಸೈನ್ಸನ್ನು ಚೂಸ್ ಮಾಡೋರಿಗೆ ಪ್ರೆಫರೇಬಲ್ ಆಗಿ ನಾನು ನಿಮಗೆ ಸೈನ್ಸನ್ನು ಕೊಡ್ತೀನಿ. ಯಾಕಂದರೆ ಸೈನ್ಸ್ ಮಾಡಿದ ನಂತರ ನಿಮಗೆ ಹೆವಿ ಡೈರೆಕ್ಷನ್ಸ್ಗಳಿರ್ತವೆ. ಸೊ ನೀವು ಯಾವ ಫೀಲ್ಡನ್ನು ಕೂಡ ನೀವು ಈಸಿಯಾಗಿ ಚೂಸ್ ಮಾಡ್ಕೋಬೋದು. ಆ್ಯಂಡ್ ಅದರಲ್ಲಿ ನೀವು ಚೆನ್ನಾಗಿ ನೀವು ಮುಂದೆ ಹೋಗ್ಬೋದು. ಆ್ಯಂಡ್ ಮೋರ್ ಓವರ್ ಅದೇ ರೀತಿ ಆರ್ಟ್ಸ್ ಕಾಮರ್ಸ್ಗೂ ಕೂಡ ಅದೇ ರೀತಿ ಆಗಿದೆ. ಬಿಕಾಸ್ ಯಾಕಂದರೆ PU ಅಲ್ಲಿ ತುಂಬ ವೇರಿ ಆಗುತ್ತೆ. ಬಟ್ ಒಂದು ನಿಮ್ಮ ಕ್ಲಾರಿಟಿ ಏನು ಕೊಡ್ತಾ ಇದ್ದೇನೆ ಅಂದರೆ ನೀವು ಸೈನ್ಸ್ ಮಾಡಿ ಆರ್ಟ್ಸ್ ಮತ್ತು ಕಾಮರ್ಸ್ ಫೀಲ್ಡ್ ಹೋಗಬೇಕು ಅಂದರೂ ಕೂಡ ನಿಮಗೆ ಆಪ್ಷನ್ ಇದೆ. ಬಟ್ ನೀವು ಇನ್ ಕೇಸ್ ನೀವು ಕಾಮರ್ಸ್ ಮಾಡಿ ಅಥವಾ ಆರ್ಟ್ಸ್ ಮಾಡಿ ನೆಕ್ಸ್ಟ್ ನೀವು ಸೈನ್ಸ್ BSc ಮಾಡಬೇಕು ಅಥವಾ ಅಗ್ರಿಕಲ್ಚರ್ ಮಾಡಬೇಕು, ಈ ರೀತಿ ಮಾಡಬೇಕು ಅನ್ನೋರಿಗೆ ಸೊ ಯಾವುದೇ ರೀತಿ ಆಪ್ಷನ್ಸ್ ಇರೋದಿಲ್ಲ. ಮತ್ತು ಅಗೇನಾಗಿ ನೀವು ನಿಮ್ಮ ಒಂದು PU ಸೈನ್ಸನ್ನು ಮತ್ತೆ ಫಸ್ಟ್ ಇಯರಿಂದ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಆಪ್ಷನ್ಸ್ ಇರುತ್ತೆ. ಇನ್ನು PU ಸೈನ್ಸಲ್ಲಿ ಮುಂದೆ ಏನು ಮಾಡ್ಬೋದು ಅಂತ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲಿಗೆ ಸ್ವಲ್ಪ ಹೇಳ್ತೀನಿ ನೋಡಿ. ಸೊ ಇವಾಗ ನೀವು PU ಸೈನ್ಸನ್ನು ಚೂಸ್ ಮಾಡಿದ್ದೀರಾ, PUCಯಲ್ಲಿ ಇರುವಂಥ ಸಬ್ಜೆಕ್ಟ್ಸ್ಗಳನ್ನ ಚೆನ್ನಾಗಿ ಓದ್ತಾ ಇದ್ದೀರಾ. ಸೊ PU ಸೈನ್ಸ್ ಮುಗಿದ ನಂತರ ನಿಮಗೆ ಏನಂದರೆ ಅಟ್ ದ ಎಂಡ್ ಆಫ್ ಸೆಕೆಂಡ್ ಇಯರ್ ನೀವು ಸೆಕೆಂಡ್ ಇಯರ್ ಎಕ್ಸಾಮನ್ನು ಅಟೆಂಡ್ ಮಾಡ್ತೀರಾ. ಸೊ ಆ್ಯಸ್ ಯೂಶ್ವಲ್ ಮತ್ತೆ ನಿಮಗೆ 2 ಎಕ್ಸಾಮ್ಸ್ಗಳಿರ್ತವೆ. ಯಾವುದಂದರೆ NEET UG ಅಂತ ಬಂದುಬಿಟ್ಟು, ಇನ್ನೊಂದು KCET ಅಂತ ಬರುತ್ತೆ, ಎಂಟ್ರೆನ್ಸ್ ಎಕ್ಸಾಮ್. ಈ 2 ಎಕ್ಸಾಮನ್ನು ನೀವು ಕಂಪಲ್ಸರಿಯಾಗಿ ಅಟೆಂಡ್ ಮಾಡಬೇಕು ಇಫ್ ಇನ್ ಕೇಸ್ ನೀವು ಪ್ರೊಫೆಷನಲ್ ಕಾಲೇಜ್ ಕೋರ್ಸ್ಗಳನ್ನು ನೀವು ಚೂಸ್ ಮಾಡ್ಕೋಬೇಕಂದ್ರೆ. ಸೊ ಇವಾಗ ನೀವು NEET UGಗೆ ನೀವು ಚೆನ್ನಾಗಿ ಪ್ರಿಪೇರ್ ಆಗಿ ನೀವು NEET UGನ ಕ್ಲಿಯರ್ ಮಾಡ್ಕೊಳ್ತೀರಾ. ಸೊ ನಿಮಗೆ ಆಪ್ಷನ್ ಬಂದುಬಿಟ್ಟು BAMS, BHMS, BUMS, MBBS ಮತ್ತು ನಿಮಗೆ ವೆಟರ್ನರಿ ಕೂಡ ಸಮ್ ಸ್ಟೇಟ್ಸ್ಗಳಲ್ಲಿ ನಿಮಗೆ ಅಂಡರ್ NEET UG ಮೇಲ್ಗಡೆ ಸಿಗ್ತಾ ಇದೆ. ಸೊ ಈ ರೀತಿ ಆಪ್ಷನ್ಸ್ಗಳು ನಿಮಗೆ ಸಿಗುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ನೀಟನ್ನು ಅಟೆಂಡ್ ಮಾಡಿ ಒಳ್ಳೆ ರ್ಯಾಂಕ್ ಬಂದು ನೀವು ಅಂಡರ್ NEET ಥ್ರೂನೇ ನೀವು ಹೋಗಬೇಕಂದ್ರೆ ಇಷ್ಟು ಆಪ್ಷನ್ಸ್ಗಳಿರ್ತವೆ, ಅದು ನಿಮಗೆ NEET ಮೇಲೆ. ಸೊ ನಾ KCET ಮಾಡಿದ್ರೆ ಅಂದರೆ KCET ಎಕ್ಸಾಮನ್ನು ಅಟೆಂಡ್ ಆದ ನಂತರ ನಿಮಗೆ KCETಯಲ್ಲಿ ಏನು ವೇರಿ ಅಂದರೆ ನೀವು PU ಪರ್ಸೆಂಟನ್ನು ಚೆನ್ನಾಗಿ ಮಾಡ್ಕೊಂಡಿದ್ರೆ ನಿಮ್ಮ ಒಂದು PU ಪರ್ಸೆಂಟೇಜ್ 50% ಕನ್ಸಿಡರ್ ಮಾಡಿಬಿಟ್ಟು KCETಯ ಒಂದು ಮಾರ್ಕ್ಸ್ಗಳನ್ನು 50% ಆಗಿ ಕನ್ಸಿಡರ್ ಮಾಡಿ ನಿಮಗೆ ಅವರು ರಿಸಲ್ಟನ್ನು ಕೊಡ್ತಾರೆ. ಸೊ ನಿಮಗೆ ಅವರು ರಿಸಲ್ಟನ್ನು ಕೊಟ್ಟ ನಂತರ ನಿಮ್ಮ PU ಪರ್ಸೆಂಟೇಜ್ ಚೆನ್ನಾಗಿದ್ದರೆ ಆಬ್ವಿಯಸ್ಲಿ ನಿಮ್ಮ ರ್ಯಾಂಕ್ ಬಂದುಬಿಟ್ಟು 20,000 ಒಳಗಡೆ ಅಥವಾ ಒಂದು 50,000 ಒಳಗಡೆ ಬಂದಿತ್ತಪ್ಪ ಅಂದರೆ ನೀವೇನಾದರೂ ಬೈ ಚಾನ್ಸ್ ನಿಮಗೆ ನನ್ನ ಒಂದು ಅಂದರೆ ಯಾವ ರೀತಿ ಅಂದರೆ ನಮ್ಮ ಇಯರಲ್ಲಿ ನಮ್ಮ KCET ಯಾವ ರೀತಿ ಕಟ್ ಆಫ್ಗಳಿತ್ತಂದರೆ ನಿಮಗೊಂದು ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನೀವೇನಾದರೂ ರ್ಯಾಂಕನ್ನು ಇಂಜಿನಿಯರಿಂಗ್ ರ್ಯಾಂಕನ್ನು 10,000 ಒಳಗಡೆ ತೊಗೊಂಡಿದ್ದಾರೆ ಅಂದರೆ ಒಳ್ಳೆ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲಿ ನಿಮಗೆ ಏನಂತಂದರೆ ಅಡ್ಮಿಷನ್ ಸಿಗುತ್ತೆ. ಸೊ ಒಳ್ಳೆ ಚೆನ್ನಾಗಿ ನೀವು ಇಂಜಿನಿಯರಿಂಗನ್ನು ಟಾಪ್ ಕಾಲೇಜಲ್ಲಿ ಮುಗಿಸ್ಕೋಬೋದು. ಇನ್ನು ನಿಮಗೆ ಇಂಜಿನಿಯರಿಂಗನ್ನು ಬಿಟ್ಟು ಇಂಜಿನಿಯರಿಂಗಲ್ಲಿ ಮೋರ್ ಓವರ್ ಯಾವ ರ್ಯಾಂಕ್ ಬಂದರೂ ಕೂಡ ನಿಮಗೆ ಒಂದು ಆ್ಯಾವ್ರೇಜ್ ಇಂಜಿನಿಯರಿಂಗ್ ಕಾಲೇಜ್, ಒಂದು ಓಕೆ ಒಂದು ಅಬೋವ್ ಆ್ಯಾವ್ರೇಜ್ ಇಂಜಿನಿಯರಿಂಗ್ ಕಾಲೇಜ್, ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಆ ಥರನೂ ಇಂಜಿನಿಯರಿಂಗ್ ಕಾಲೇಜಸ್ಗಳಿರ್ತವೆ. ಸೊ ಆ ರೀತಿ ನೀವು ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ಚೂಸ್ ಮಾಡ್ಕೋಬೋದು. ಸೊ ಇನ್ನು ಇಫ್ ಇನ್ ಕೇಸ್ ನೀವೇನಾದರೂ ಇಂಜಿನಿಯರಿಂಗ್ ಬೇಡ ನಮಗೆ KCET ಅಂಡರ್ ನೀವು ಸುಮಾರಷ್ಟು ಕೋರ್ಸ್ಗಳಿಲ್ಲ, ಅದರಲ್ಲಿ ಫಸ್ಟ್ ಬಂದುಬಿಟ್ಟು ವೆಟರ್ನರಿ ಅಂತ ಇರುತ್ತೆ. ಸೊ ವೆಟರ್ನರಿ ಕೋರ್ಸ್ ಬಂದುಬಿಟ್ಟು ಇವಾಗ ಹೈಲಿ ಕಟ್ ಆಫ್ ನಿಂತಿರುವಂಥ ಕೋರ್ಸ್. ಬಿಕಾಸ್ ನೀವು 1,000, 2,000, 3,000 ರ್ಯಾಂಕ್ ಬಂತಪ್ಪ ಅಂದರೆ ನಿಮಗೆ ವೆಟರ್ನರಿಯಲ್ಲಿ ನಿಮಗೆ ಈಸಿಯಾಗಿ ನಿಮಗೆ ಏನಂತಂದರೆ
ಇದು ಸಿಗುತ್ತೆ ಅಂದರೆ ಸೊ ಅಡ್ಮಿಷನ್ ಸಿಗುತ್ತೆ. ಸೊ ನೀವು ಈಸಿಯಾಗಿ ಆ ಒಂದು ಏನಂತಂದರೆ ಇದಕ್ಕೆ ಎಂಟ್ರ್ ಆಗ್ಬೋದು, ಫೀಲ್ಡ್ಗೆ ಎಂಟ್ರ್ ಆಗಬಹುದು. ಸೊ ಬಟ್ ವೆಟರ್ನರಿ ಯಾವ ರೀತಿ ಅಂತಂದರೆ ನಿಮಗೆ ಇಫ್ ಇನ್ ಕೇಸ್ ಅದು ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ಮಾತ್ರ ನೀವು ಆ ಒಂದು ಫೀಲ್ಡ್ಗೆ ಎಂಟರ್ ಆಗಬೇಕಾಗುತ್ತೆ. ಅದು ವೆಟರ್ನರಿಯಲ್ಲಿ ಹೇಳ್ತಾ ಇದ್ದೀನಿ. ಸೊ ಇನ್ನು ಇದನ್ನು ಹೊರತುಪಡಿಸಿ ನಿಮಗೆ ಬಿ ಎಸ್ ಸಿ ಅಗ್ರಿಕಲ್ಚರ್, ಬಿ ಎಸ್ ಸಿ ಹಾರ್ಟಿಕಲ್ಚರ್, ಈ ರೀತಿ ಸುಮಾರಷ್ಟು ಕೋರ್ಸ್ಗಳಿರ್ತವೆ. ಸೊ ಇವುಗಳನ್ನು ಕೂಡ ನೀವು ಮಾಡ್ಕೋಬೋದು. ಸೊ ನಿಮಗೆ ನಾನು ಪಾರ್ಟ್ 2 ವಿಡಿಯೋವೊಂದನ್ನು ಕೂಡ ಮಾಡಿರ್ತೀನಿ. ಇದು ಬಂದುಬಿಟ್ಟು ಪಾರ್ಟ್ 2 ಅಲ್ಲಿ ಇನ್ ಡೀಟೇಲ್ ಆಗಿ ಪಿ ಯು ಸೈನ್ಸಲ್ಲಿ ಮತ್ತು ಪಿ ಯು ಸೈನ್ಸ್ ಆದ ನಂತರ ಮತ್ತು ಬರುವಂತಹ JEE ಮೇನ್ಸ್ ಮತ್ತು ಅಡ್ವಾನ್ಸ್ ಮತ್ತು ನೀಟ್ ಎಕ್ಸಾಮ್ಸ್ ಮತ್ತು KCET ಎಕ್ಸಾಮ್ಸ್, ಈ ಎಲ್ಲ ಎಕ್ಸಾಮ್ಸ್ಗಳ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ನಿಮಗೇನಾದರೂ ಇಫ್ ಇನ್ ಕೇಸ್ SLC ಆದ ನಂತರ PU ಸೈನ್ಸಲ್ಲಿ ಚೆನ್ನಾಗಿ ಒಂದು ಕಾಲೇಜ್ನ ಅಡ್ಮಿಷನ್ ಮಾಡಬೇಕು ಮತ್ತು ಚೆನ್ನಾಗಿ ಕೋರ್ಸನ್ನು ತೊಗೊಳ್ಬೇಕು ಅನ್ನೋಂಥವ್ರು ಸೊ ಆ ಒಂದು ವೀಡಿಯೋನ ಇನ್ ಡೀಟೇಲ್ ಆಗಿ ನೋಡಿ. ಆ ಒಂದು ವೀಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಇವಾಗಷ್ಟೇ SLCಯನ್ನು ಮುಗಿಸಿರುವಂತಹ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ಈ ಒಂದು ವಿಡಿಯೋ ಅವರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ನಾನು 100ಗೆ ಒಂದು 30-40% ನಿಮಗೆ ಹೇಳಿರ್ಬೋದು. ಬಟ್ ಅದೇ 30-40% ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಅನ್ನಿಸ್ತು ಅಂತಂದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.